ನಮ್ಮಮ್ಮ ಗನಸ್ಗೆ ಹೋಗಿರೋ ತರಕಾರಿ ತಗೊಂಬಂದಿಲ್ಲ ಅಂದ್ಬಿಟ್ಟು ಚೆನ್ನಾಗಿ ಕ್ಲಾಸ್ ತಗೋತಾಯಿತ್ತು. ಇವತ್ತು ನಮ್ಮ ಮನೇಲಿ ಮಾಡಿದ ಪುಳಿಯೋಗರೆ ಮತ್ತು ಕೇಸರಿ ಬಾತ್ ತಿನ್ಕೊಂಡು ಕೂತಿದ್ದೆ. ಆಯಿತು. ಆಮೇಲೆ ನಮ್ಮ ಮಾದೇವ್ರ ಅಂಗಡಿ ಗನಸ್ ಹತ್ರ ಹೋಗ್ಬೇಕಾಯ್ತು. ಅದಕ್ಕೆ ನಮ್ಮ ಜಟ್ಟು ಎತ್ಕೊಂಡು ಅವ್ರ ಅಂಗಡಿ ಹತ್ರ ಹೋದೆ. ಅಲ್ಲಿ ಅವನು ಮಾತಾಡ್ಸ್ಕೊಂಡು ನಮ್ಮ ಧನು ಹತ್ರ ಹೋದೆ. ನಾನು ಅವನು ಬರ್ತೀನಿ ಅಂತ ಹೇಳೇ ಇರಲಿಲ್ಲ, ಆದರೂ ನಾನು ಬರ್ತೀನಿ ಅಂತ ಅವನು ಮೊದಲೇ ಗೊತ್ತಿತ್ತಂತೆ. ಆಮೇಲೆ ನಮ್ಮ ಧನುಗೆ ಒಂದು ಗಾಡಿ ತಗೋಬೇಕಾಯ್ತು ಅಂದ್ಬಿಟ್ಟು ಸ್ಪ್ಲೆಂಡರ್ ಪ್ಲೇಸ್ ನೋಡವ ಅಂದ್ಬಿಟ್ಟು ಶೋರೂಮ್ ಹತ್ರ ಹೋದ್ವಿ. ಆಮೇಲೆ ಕೊಟೇಶನ್ ಹಾಕಿಸ್ಕೊಂಡು ದೇವರಾಜ ಮಾರ್ಕೆಟ್ ಹತ್ರ ಹೋದ್ವಿ, ಒಂದು ತುಳಸಿ ಹಾರ ತಗೊಳವ ಅಂದ್ಬಿಟ್ಟು. ಅಲ್ಲಿ ನೋಡಿದ್ರೆ ಜನ ಭಯಂಕರವಾಗಿದ್ದರು. ಯಾಕಪ್ಪ ಅಂತಂದರೆ ವೈಕುಂಠ ಏಕಾದಶಿಗೆ ತುಳಸಿ ಹಾರ ಮತ್ತು ಹೂ ತಗೊಳ್ಳೋಕ್ಕೆ ಜನ ಭಯಂಕರವಾಗಿ ಬಂದಿದ್ದರು. ನಾವು ಆ ಜನಗಳ ಮಧ್ಯೆ ಒಂದು ತುಳಸಿ ಹಾರ ತಗೊಂಡು ವಾಪಸ್ ಮಾರ್ಕೆಟ್ ಹತ್ರನೇ ಹೋದ್ವಿ. ಅಲ್ಲಿ ನೋಡಿದ್ರೆ ಎಲ್ಲ ಗುಡ್ಡೆ ಕಟ್ಬಿಟ್ಟು ಮನೆಗೆ ಹೋಗಿದ್ರಿ. ನನ್ನ ಮಗ ಇನ್ನೂ ಗುಡ್ಡೆನೇ ಕಟ್ತಾ ಇದ್ದ. ಆಮೇಲೆ ಗುಡ್ಡೆ ಎಲ್ಲ ಕಟ್ಬಿಟ್ಟು ಇವ್ನ ಗಾಡಿ ಪಂಚರ್ ಆಗಿತ್ತು ಅಂದ್ಬಿಟ್ಟು ಪಂಚರ್ ಹಾಕೋಣ ಅಂತ ಹೋದ್ವಿ. ಆಮೇಲೆ ಇವ್ನ ಗಾಡಿಗೆ ಪಂಚರ್ ಹಾಕಿಸ್ಕೊಂಡು ವಾಪಸ್ ನಾವು ಊರ ಕಡೆ ಹೊಂಟ್ವಿ. ಆಯಿತು. ಆಮೇಲೆ ನಮ್ಮ ದೇವೇಗೌಡ ಸರ್ಕಲಲ್ಲಿ 3 ಜನನೂ ನಾನು ಜ್ಯೂಸ್ ಕುಡ್ಕೊಂಡು ಮತ್ತೆ ಅಲ್ಲೇ ಒಂದೊಂದು ಗೋಬಿ ತಿನ್ಕೊಂಡು ನಮ್ಮ ಗಾಡಿಗೆ ಸ್ವಲ್ಪ ಎಣ್ಣೆ ಹೊಡ್ಸೋಣ ಅಂದ್ಬಿಟ್ಟು ಸೀದಾ ಪೆಟ್ರೋಲ್ ಬಂಕ್ಗೆ ಬಂದೆ. ನಮ್ಮ ಜೆಟ್ಗೆ ಎಣ್ಣೆ ಹೊಡ್ಸ್ಕೊಂಡು ಸೀದಾ ಮನೆ ಕಡೆ ಹೊಂಟೆ. ಆಮೇಲೆ ನಮ್ಮಮ್ಮ ಗನ್ನಸ್ಗೆ ಹೋಗಿದ್ರು, ತರಕಾರಿ ತಗೊಂಬಂದಿಲ್ಲ ಅಂದ್ಬಿಟ್ಟು ಚೆನ್ನಾಗಿ ಕ್ಲಾಸ್ ತಗೋತಾಯಿದ್ದು. ಅದಕ್ಕೆ ನಾನೇನಂದೆ ಗೊತ್ತಾ, ನೀ ಹೇಳ್ಬೇಕಿತ್ತು ಕಣವಾ. ಹೇಳ್ತೀನಿ ಕಣ, ಹೇಳಾರ ಅಂತ ಅದ್ನವೇ ನಮ್ಗೆ ಗೊತ್ತಿತ್ತ ನೀನು ಅಡ್ಗನೆ ಮಾಡೋದಿಲ್ಲ ನಮ್ಮ ಅವ್ವ ಅಟ್ಟಿಲಿ ಉಣ್ಣುದೇ ಇಲ್ಲ ನಾನು ಅಂತ ಹೇಳ್ತಾ ಇದೀಯಾ. ನೀನು ಹೇಳಿದ್ರೆ ತತ್ತಿದಿ, ನೀ ಏನು ಹೇಳಿಲ್ಲ, ನಾನು ಏನು ತರ್ನೆ. ತಿರ್ಯಾಕ ಮಾತಾಡ ಮಗ ನೀನು ಹಂಗ ನಂಗ. ನೀ ಹೇಳ್ಬೇಕಿತ್ತು, ಇಲ್ಲ ನೀನೇ ಹೋಗಿದ್ದಿಲ್ಲ ತರ್ಬೇಕು ತಾನೆ. ನಾನು ನೀನು ಹೋಗೋಣ ಗಣಸ್ಕ ತತ್ತಾನೆ ಅಂದ್ಬಿಟ್ಟು ತರ್ದಂತ ಬಂದಿ. ಓ ಇಲ್ಲಂದಿದ್ರೆ ಒಂದೊಂದು 3 ಕ್ವಿಂಟಲ್ ಎತ್ಕೊಂಡು ನೋಡುವೆ ಅಲ್ಲಿಂದನೇ. 20 ರೂಪಾಯಿಗೆ ಅಷ್ಟು ತರಕಾರಿ ಮಡಗಿದ್ರು. ಎಷ್ಟೆಷ್ಟು ಅಷ್ಟು ಅಂದ್ರೆ ಎಷ್ಟೆಷ್ಟು ಮಡಗಿದ್ರು? ಅಯ್ಯಪ್ಪ ಹೋಗೋಣ ಕನಸ್ಕ ಬೇಡಕ್ಕ ಅಂತ ಬಂದಿ ನಾನು. ಅಲ್ಲ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಅದು ಹೋಗೋದೊಂದು 2 ಐಟಮ್ ಹಿಡ್ಕೊ ಬರೋಕ್ಕೆ ಇಷ್ಟೊತ್ತು ಗಂಟೆ ಬೇಕಾಯ್ತಾ ನಿಮ್ಗೆ? ಬಸ್ಸಲ್ಲಿ ನಿಮ್ಮ ಅಪ್ಪನ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಬಸ್ಸಲ್ಲಿ ಬಸ್ಸೇ ಒಂದ್ ಬಸ್ಸು ಇಲ್ಲ, ಮಳವಳ್ಳಿ ಬಸ್ಸು ಇಲ್ಲ, ಏನಕ್ಕೆ ಬಸ್ಸು ಇಲ್ಲ. ಇಲ್ಲ ಅವ್ರು ಇನ್ನೇನ್ ಮಾಡೋರು, ನಿಮ್ಗೆ ಫ್ರೀ ಮಾಡ್ಬಿಟ್ಟು ಬಸ್ ಎಲ್ಲ ಅವರು ಪಾಯಿಗಳು ನಿಮ್ ಕಾಟ ತಡೆಯಕ್ಕಾಗದಂತಾನೆ ರಜಾ ತಗೊಂಡವ್ರು ಇವತ್ತು. ಗೈಸ್ ಇಷ್ಟೇ ವಿಷಯ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ಳಿ, ತುಂಬ ಇಷ್ಟ ಆದರೆ ಫಾಲೋ ಮಾಡ್ಕೊಳ್ಳಿ. ನಮ್ಮಂಥವ್ರಿಗೂ ಸಪೋರ್ಟ್ ಮಾಡಿ ಬೆಳೆಸ್ರಯ್ಯ.